ನಮಸ್ತೆ. ನನ್ನ ಹೆಸರು BS ಮಹಾದೇವಯ್ಯ ಅಂತೇಳಿ. ನಮ್ಮ ಅಖಿಲ ಭಾರತ ವಿಮಾ ಪಿಂಚಣಿದಾರರ ಸಂಘದ ಮೈಸೂರು ಘಟಕದಲ್ಲಿ ನಾನು ಅಧ್ಯಕ್ಷನಾಗಿ. ಈ ಮೊದಲು ನಮ್ಮ LIC ನೌಕರರಿಗೆ ಯಾವುದೇ ಪಿಂಚಣಿಯ ಸೌಲಭ್ಯ ಇರಲಿಲ್ಲ. ಅದು ಸಾಕಷ್ಟು ಹೋರಾಟಗಳ ನಂತರ 1995ರಿಂದ ಇದನ್ನು ನಮ್ಮ ಜಾರಿಗೊಳಿಸಲಾಗಿತ್ತು. ಅಲ್ಲಿಂದ ಮುಂಚೆ ಯಾರ್ಯಾರು ಸೇರ್ಕೊಂಡಿದ್ದಾರೆ ನೌಕರರು ಅವ್ರಿಗೆಲ್ಲ ಈ ಒಂದು ಪಿಂಚಣಿ ಸೌಲಭ್ಯ ಇದೆ. ಮತ್ತು ಆ 94-95ರಿಂದ ಯಾರು ನೌಕರರು ಕೆಲಸ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಈ ಪಿಂಚಣಿ ಅನ್ವಯವಾಗುವಂತೆ ಅದನ್ನು ಜಾರಿಗೊಳಿಸಲಾಯಿತು. ಅಲ್ಲಿಂದ ಇದುವರೆಗೂ ನಾವು ಈ ಜಾರಿಗೊಳಿಸಿದ ಪಿಂಚಣಿ ಸಂಘದ ಬಂದ ಮೇಲೆ ಪಿಂಚಣಿ ಬಂದ ಮೇಲೆ ನಮ್ಮ ವಿಮಾ ನಿಗಮಕ್ಕೆ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಒಂದು ಮಹಾಸಮ್ಮೇಳನ ಅಖಿಲ ಭಾರತ ಮಟ್ಟದಲ್ಲಿ ಮಾಡ್ತಾ ಇರ್ತೀವಿ. ಒಂದು 3 ವರ್ಷಕ್ಕೆ ಒಂದು ಸಮ್ಮೇಳನ. ಅದು ಒಂದೇ ಸ್ಥಳದಲ್ಲಿಲ್ಲ, ನಮ್ಮ ಭಾರತದಾದ್ಯಂತ ಇರುವಂಥ ಒಂದು ವಿಭಾಗದಲ್ಲಿ ಯಾವುದೋ ಒಂದು ವಿಭಾಗದಲ್ಲಿ ಅದು ನಡೀತಾ ಇದೆ. ಇದು ಈ ಸಮ್ಮೇಳನಕ್ಕೆ ದೇಶಾದ್ಯಂತ ಬಂದಿದ್ದಾರೆ. ದೇಶದಾದ್ಯಂತ ಬಂದಿದ್ದಾರೆ. ಎಲ್ಲಿಂದ ಯಾರ ಡೆಲಿಗೇಟ್ಸ್ ಬಂದಿದ್ದಾರೆ ಸರ್? ನಮ್ಮಲ್ಲಿ ಸುಮಾರು 113 ವಿಭಾಗ ಕಚೇರಿಗಳಿದ್ದಾವೆ. ಆ ಪ್ರತಿ ವಿಭಾಗದಲ್ಲೂ ನಮ್ಮದು ಒಂದು ಸಂಘಟನೆ ಇದೆ. ಆ ಎಲ್ಲ ವಿಭಾಗದ ನಮ್ಮ ಸಂಘಟನೆಯನ್ನು ಅವರಂತ ನಮ್ಮ ಪ್ರತಿನಿಧಿಸುವಂಥ ಪ್ರತಿನಿಧಿಗಳು ಸುಮಾರು 450 ಜನ ಪ್ರತಿನಿಧಿ ಆ ಸಂಘಟನೆ ಡೆಲಿಗೇಟ್ಸ್ ಆಗಿ ಇಲ್ಲಿ ಬಂದಿದ್ದಾರೆ. ಅದರ ಜೊತೆಗೆ ಕೆಲವರು ವೀಕ್ಷಕರಾಗೂ ಕೂಡ ಬಂದಿದ್ದಾರೆ. ಸುಮಾರು 500-550 ಜನ ಆ ಥರ ಇದ್ದಾರೆ. ಜೊತೆಗೆ ನಮ್ಮ ಇಲ್ಲಿ ಸ್ಥಳೀಯವಾಗಿರುವಂಥ ನಮ್ಮ ಪಿಂಚಣಿದಾರರು, ಬೇರೆ ನಮ್ಮ ವಿಭಾಗದಲ್ಲಿರುವಂಥ ಪಿಂಚಣಿದಾರರು, ಕೆಲವೆಲ್ಲ ಸಾರ್ವಜನಿಕರು, ನಮ್ಮ ಪತ್ರಿಕಾ ಮಿತ್ರರು, ಪತ್ರಿಕಾ ಪ್ರಕಟಣೆ ಮಿತ್ರರು, ಅವರೆಲ್ಲರೂ ಸುಮಾರು ನಮ್ಮ ಉದ್ಘಾಟನೆಯ ದಿನ ಸುಮಾರು 900ಕ್ಕೂ ಮಿಕ್ಕಿ ನಮ್ಮ ಒಂದು ಇಲ್ಲಿ ಎಂಥದ್ದು ನಮ್ಮ ಪ್ರತಿನಿಧಿಗಳಿರ್ಬೋದು ಮತ್ತು ಸಾರ್ವಜನಿಕರು 900ಕ್ಕೂ ಮಿಕ್ಕಿ ಇಲ್ಲಿ ನಮ್ಮ ಸೇರ್ಕೊಂಡಿದ್ರು. ಆ ಒಂದು ಉದ್ಘಾಟನೆ ಅದ್ದೂರಿಯಾಗಿ ನಡೀತು. ನಿಮ್ಮ ಉದ್ದೇಶ ಏನಿದೆ ಸರ್? ಅಖಿಲ ಭಾರತ ವಿಮಾ ಪಿಂಚಣಿದಾರ ಸಂಘ ಅಂತ ಮಾಡಿದಲ್ಲ, ಇದು ದೇಹ ಉದ್ದೇಶ ಏನಿದೆ ಸರ್? ವಿಮಾ ಪಿಂಚಣಿದಾರರ ಸಂಘ ಅಂತ ಏನಿದೆ, ಇದು ಕೇವಲ ಅವರ ಪಿಂಚಣಿದಾರರ, ನಮ್ಮ ವಿಮಾ ನೌಕರರ ಪಿಂಚಣಿದಾರರ ಸಂಘ ಅವರು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿಲ್ಲ. ಇದು ಒಂದು ಸಂಘಟನೆ ಅಂತ ಇರಬೇಕು. ನಮ್ಮ ಬೇಡಿಕೆಗಳು ಏನು ಅಂತ ಇರ್ತವೆ, ಅದರ ಏನು ನಾವು ಸಾಮಾನ್ಯವಾಗಿ ನಮ್ಮ ವಿಭಾಗ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ ನಮ್ಮ ಏನು ಬೇಡಿಕೆಗಳು ಏನು, ಮತ್ತು ಕೇಂದ್ರ ಇರುವಂಥ ನಮ್ಮ ಕೇಂದ್ರ ಕಚೇರಿ ಅಲ್ಲಿ ನಮ್ಮ ಬೇಡಿಕೆಗಳೆಲ್ಲ ನಾವು ಏನು ಒಂದು ಬೇಡಿಕೆಗಳೇನು ಮಂಡಿಸ್ತೀವಿ ಅದಕ್ಕೆ ಸಾಮಾನ್ಯವಾಗಿ ಅವರು ಒಪ್ಕೊಳ್ತಾರೆ. ಕೆಲವೆಲ್ಲ ಒಪ್ಕೊಳ್ಳದೆ ಅಂತ ಗೌರ್ಮೆಂಟು ಅಥವಾ ಸರ್ಕಾರದ ಒಂದು ಏನು ಒಪ್ಪಿಗೆ ಕೊಡಬೇಕಾಗತ್ತೆ, ಕೆಲವು ಟೈಮ್ ಒಪ್ಪಿಗೆ ಕೊಡ್ತಾರೆ, ಕೆಲವು ಟೈಮ್ ಒಪ್ಪಿಗೆ ಕೊಡೋದಿಲ್ಲ. ಆ ಒಪ್ಪಿಗೆ ಕೊಡದೇ ಇರೋ ಸಂದರ್ಭದಲ್ಲಿ ನಮ್ಮ ಹೋರಾಟವನ್ನು ಮುಂದುವರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಒಂದು ಸಂಘಟನೆ ಇದೆ. ಮತ್ತು ಬರೀ ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರ ಇದು ನಮ್ಮ ನಿರುದ್ಯೋಗಿಗಳಿರ್ಬೋದು, ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವಂತಹ ನೌಕರರು ಇರ್ಬೋದು, ಮತ್ತು ಬೇರೆ ಇತರ ಸಂಘಟನೆಗಳಿದ್ದಾರೆ. ಅವ್ರದ್ದು ಕೂಡ ನಾವು ಬರೀ ಕೇವಲ ವಿದ್ಯಾರ್ಥಿಗಳು ಮತ್ತು ಅವ್ರದ್ದು ಮಾತ್ರ ಮಾಡ್ತಾ ಇರೋದಂಥದ್ದಲ್ಲ. ಕಾರ್ಮಿಕ ಸಂಘಟನೆಗಳು, ಅಸಂಘಟಿತ ಇರ್ಬೋದು, ಮಹಿಳೆಯರ ಸಮಾವೇಶ, ವಿದ್ಯಾರ್ಥಿಗಳ ಏನು ಸಂಘಟನೆಗಳಿದೆ ಅವರೆಲ್ಲರೂ ಕೂಡ ಬೆಂಬಲವಾಗಿ ಅವರಿದ್ದು ಅವ್ರ ಹೋರಾಟದಲ್ಲಿ ನಾವು ಕೂಡ ಭಾಗವಹಿಸ್ತೇವೆ. ಜೊತೆಗೆ ನಮ್ಮದು ಕೂಡ ಒಂದು ಇದಿದೆ. ಇದು ನಮ್ಮ ಒಂದು ಭಾಗ ಈ ಸಂಘಟನೆಯಲ್ಲಿ. ಕೇವಲ ಸ್ವಾರ್ಥಕ್ಕೋಸ್ಕರ ಅಲ್ಲ, ಬರೀ ವಿಮಾ ನೌಕರರಿಗೋಸ್ಕರ, ವಿಮಾ ಪಿಂಚಣಿದಾರರಿಗೆಲ್ಲ, ಎಲ್ಲರಿಗೋಸ್ಕರ, ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರೆಗೂ ಕೂಡ ಈ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಏನೇನ ತಾವು ಅನೌನ್ಸ್ ಮಾಡಿದ್ದೀರಾ ಜನಗಳು? ಇದು ನಿಮ್ಮ ಪ್ರತಿನಿಧಿಗಳಿಗೆ ಏನಾದ್ರು ಅಚೀವ್ಮೆಂಟ್ ಬಗ್ಗೆ ಏನಾದ್ರು ಹೇಳಿದ್ರೆ? ಸರ್, ನಮ್ಮ ಈಗ ಇದು ಕೇವಲ ಅಚೀವ್ಮೆಂಟ್ ಬಗ್ಗೆನೇ ಮಾತಾಡೋದಕ್ಕೋಸ್ಕರ ಇದಲ್ಲ. ಏನೇನು ನಡೀತಾ ಇದೆ ಸದ್ಯದ ಪ್ರಸ್ತುತ ಸನ್ನಿವೇಶದಲ್ಲಿ ದೇಶದಾದ್ಯಂತ ಮತ್ತು ರಾಜ್ಯಾದ್ಯಂತ ಏನು ಘಟನೆಗಳು ನಡೀತಾ ಇದೆ, ನಮಗೆಲ್ಲ ಏನು ಬೇಕಾಗಿದೆ, ಏನು ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಈಗ ನಮ್ಮದೇ ವಿಮಾ ಕ್ಷೇತ್ರದಲ್ಲಿ ನಮ್ಮ ವಿಮಾ ನೌಕರರ ಸಂಬಂಧಪಟ್ಟಂತೆ ನಿವೃತ್ತರಿರ್ಬೋದು, ಈಗ ಸೇವೆಯಲ್ಲಿರುವಂಥವ್ರು ಇರ್ಬೋದು, ಈ ಒಂದು ವೇತನ ಪರಿಷ್ಕರಣೆ ಇರ್ಬೋದು ಅಥವಾ ನಮ್ಮ ಪಿಂಚಣಿದ ಪರಿಷ್ಕರಣೆ ಇರ್ಬೋದು, ಆ ಒಂದು ಬಗ್ಗೆ ನಮಗೆ ಬೇಡಿಕೆಗಳನ್ನ ಇಟ್ಟಿರ್ತೀವಿ. ಈಗ ಪಿಂಚಣಿಗೆ ಬರ್ತಾ ಇರೋದು ಪರಿಷ್ಕರಣೆ ಏನಾಗಬೇಕು ಅಂತ ಕೆಲವರಿಗೆ ಅನುಮಾನ ಇರ್ಬೋದು. ಏನಂದರೆ ಸಾಮಾನ್ಯವಾಗಿ ಎಲ್ಲ ನೌಕರ ಸಂಘಟನೆ ಮತ್ತು ಕ್ಷೇತ್ರಗಳಲ್ಲಿ ಒಂದು 4 ವರ್ಷ ಅಥವಾ 5 ವರ್ಷಕ್ಕೊಂಥರ ವೇತನ ಪರಿಷ್ಕರಣೆ ಆಗ್ತಾ ಇರುತ್ತೆ. ನಮ್ಮಲ್ಲೂ ಕೂಡ ಹಾಲಿ ನೌಕರರಿದ್ದಾರಲ್ಲ ಅವ್ರಿಗೆಲ್ಲ ಪರಿಷ್ಕರಣೆ ಆಗ್ತಾ ಇರುತ್ತೆ. ನಮಗೆ ನಿವೃತ್ತರಿದ್ದಾರಲ್ಲ ಪಿಂಚಣಿದಾರರ ಅವ್ರಿಗೆ ಒಂದು ಪರಿಷ್ಕರಣೆ ಆಗೋದಿಲ್ಲ. ನಿವೃತ್ತರಾದಾಗ ಏನು ಒಂದು ಪೆನ್ಷನ್ ಬರ್ತಾ ಇರುತ್ತೋ ಅದು ಅವರ ಅಂತಿಮ ದಿನ ಅಂದರೆ ಕೊನೆಯವರೆಗೂ ಒಂದು 20 ವರ್ಷ ನಿವೃತ್ತಿ ಅಂದರೆ 30-40 ವರ್ಷ ಬದುಕಿದ್ರೆ ಅಲ್ಲಿವರೆಗೆ ಅದೇ ಪೆನ್ಷನ್ ಬರ್ತಾ ಇರುತ್ತೆ ಅಷ್ಟೇ. ನಾವು ಅದಕ್ಕೆ
ವೇತನ ಇರುವಂತಹ ನೌಕರರ ಜೊತೆಗೆ ಏನು ಪರಿಷ್ಕರಣೆ ಆಗ್ತದೆ ಅದ್ರ ಜೊತೆಗೆ ನಮ್ಮದು ಪೆನ್ಷನ್ ಕೂಡ ಪರಿಷ್ಕರಣೆ ಮಾಡಬೇಕು. ಮತ್ತು ಇದು ಪ್ರತಿ ಇದರಲ್ಲೂ ಕೂಡ DA ಏನು ಬರುತ್ತೆ ಆ ಇದನ್ನು ಕೂಡ ಪರಿಷ್ಕರಣೆ ಆಗ್ತಾ ಇರಬೇಕು ಅಂತ ನಮ್ಮ ಮುಖ್ಯವಾದ ಬೇಡಿಕೆ. ಅದಷ್ಟೇ ಅಲ್ಲ, ಅಸಂಘಟಿತ ವಲಯದಲ್ಲಿರುವಂಥವ್ರು ಏನಿದೆ ಅವರ ಏನು ಜ್ವಲಂತ ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆನೂ ಕೂಡ ನಾವು ಓಡಾಡ್ತೀವಿ. ಕೆಲವರು ಸಂಘಟನೆ ಮಾಡ್ಕೊಂಡಿದ್ದಾರೆ, ಈ ಕೆಲವರೆಲ್ಲ ಅಸಂಘಟಿತರೆ. ಉದಾಹರಣೆಗೆ ನಮ್ಮ ರೈತರು ಇರ್ಬೋದು, ಅವರ ರೈತರಿಗೂ ಸಾಕಷ್ಟು ಅವ್ರದ್ದು ಬೇಡಿಕೆಗಳು ಇರ್ತವೆ. ಅವರು ಸಂಘಟನೆ ಮಾಡ್ಕೊಂಡಿಲ್ಲ, ಅವರು ಕೆಲವು ಅಲ್ಲೋ ಇಲ್ಲೋ ಕೆಲವು ಇರ್ತವೆ. ನಾವು ಅವ್ರ ಬಗ್ಗೆ ಕೇವಲ ನಾವು ಕಲಿತು ನೌಕರಿಯಲ್ಲಿದ್ದು ಈಗ ನಿವೃತ್ತ ಆಗಿರೋ ಬಗ್ಗೆ ಮಾತ್ರ ಇಲ್ಲ, ಅಸಂಘಟಿತ ವಲಯಗಳಿಗೆ ರಸ್ತೆ ಬದಿಯಲ್ಲಿ ಕೆಲವರೆಲ್ಲ ದಿನಗೂಲಿ ಮಾಡ್ಕೊಂಡು ಮಲಗಿರ್ತಾರೆ. ಅಂಥವ್ರ ಬಗ್ಗೆನೂ ಕೂಡ ನಾವು ಕಾಳಜಿ ವಹಿಸ್ಕೊಂಡು ಅವ್ರಿಗೆ ಏನೇನು ಬೇಕೋ ಎಲ್ಲ ಇದೆ. ಪಿಂಚಣಿ ಮಾತ್ರ ಈ ನಿವೃತ್ತಿಯಾದ ನೌಕರರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಿಗಬೇಕು ಅಂತೇಳಿ. ಯಾರು ಒಂದು ಕೈ ದುಡಿಯೋಕ್ಕಾಗದೇ ಇರೋರಿಗೆ 60 ವರ್ಷ 70 ವರ್ಷ ಇರ್ತಾರೆ, ಅವ್ರಿಗೆ ನೋಡ್ಕೊಳ್ಳೋರಿರಲಿಲ್ಲ, ಅಂಥವ್ರಿಗೂ ಕೂಡ ಎಲ್ರಿಗೂ ಕೂಡ ಏನು ಒಂದು ಕನಿಷ್ಠ ಅವ್ರಿಗೆ ಜೀವನಕ್ಕಾಗೋಷ್ಟು ಒಂದು ಪಿಂಚಣಿ ಕೊಡಬೇಕು ಅಂತೇಳಿ ಈಗಲೂ ಕೆಲವು ಎಲ್ಲ ಸರ್ಕಾರದಿಂದ ಒಂದು 200-300 ಕೊಡ್ತಾರೆ. ಈಗಿನ ನಮ್ಮ ಬದುಕಿನ ಒಂದು ಏನಿದೆ ಈ ಬೆಲೆಯಲ್ಲಿ ಮೊತ್ತ ಏನಿದೆ ಅದು ಏನೇನೋ ಸಾಲದು. ಅವ್ರ ಕನಿಷ್ಠ ಜೀವನಕ್ಕಾಗುವಷ್ಟು ಅವ್ರಿಗೆ ಕೊಡಬೇಕು ಅಂತೇಳಿ ಈಗ ಕೆಲವು ವಿದೇಶಗಳೆಲ್ಲ ನೌಕರರಿಗೆ ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಅವ್ರಿಗೆ ಪೆನ್ಷನ್ ಬರುತ್ತೆ. ಅಷ್ಟಲ್ಲದೆ ಇದ್ರು ಕನಿಷ್ಠ ಅವರ ಜೀವನ ನಿರ್ವಹಣೆಗೆ ಅವ್ರು ಒಬ್ಬರಾಗಿ ಅದಕ್ಕೋಸ್ಕರ ಅಷ್ಟಾದರೂ ಕೊಡಬೇಕು ಅನ್ನೋ ಬೇಡಿಕೆ ನಮ್ಮದಿದೆ. ಕೇವಲ ನಾವು ಸ್ವಾರ್ಥದ್ದಷ್ಟೇ ಅಲ್ಲ, ಎಲ್ರಿಗೋಸ್ಕರನೂ ಕೂಡ ನಾವು ಹೋರಾಟ ನಿಮ್ಗೆ ಯಾರ್ಯಾರು ಸಹಕರಿಸಿದ್ರು ಸರ್ ಈ ಕಾರ್ಯಕ್ರಮಕ್ಕೆ? ಕೊನೆಯದಾಗಿ ಹೇಳೋದಾದ್ರೆ ಸರ್, ಈ ನಮ್ಮ ಸಂಘಟನೆಗೆ ನಮ್ಮ ಮೈಸೂರಿನಲ್ಲಿರುವಂಥ ಏನು ಸಂಘಟನೆಗಳು ಸುಮಾರು 20-25 ಸಂಘಟನೆಗಳಿದ್ದಾವೆ. ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ನಮ್ಮ ಬ್ಯಾಂಕ್ ನೌಕರರು ಇರ್ಬೋದು, ಕರ್ನಾಟಕ ಬ್ಯಾಂಕ್ನವರು, JK ಟೈರ್ಸು, ಆಮೇಲೆ ಬೆಮ್ಮೆಲ್ನವರು, ರೀಜನಲ್ ರೂರಲ್ ಬ್ಯಾಂಕು, BSNL ಯೂನಿಯನ್ನವರು, RMSನವರು, ಪೋಸ್ಟಲ್ ಯೂನಿಯನು, ರೈಲ್ವೆ ಪೆನ್ಷನರ್ಸು, ಸ್ಟೇಟ್ ಗೌರ್ಮೆಂಟ್ ಪೆನ್ಷನರ್ಸು, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರು,